ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ನಾವು ಇವತ್ತು ನಿಮ್ಮನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಾವು ಹೋಗ್ತಾ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊತ್ಕುತ್ತೂರು ಅನ್ನುವಂಥ ಒಂದು ಪ್ರದೇಶ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಬರುವಂಥ ಒಂದು ಪ್ರದೇಶ ಆಗಿರ್ತದೆ. ಈ ಭಾಗದಲ್ಲಿ ಸುಮಾರು ಒಂದಷ್ಟು ಕುಟುಂಬಗಳು ಈ ಭಾಗದಲ್ಲಿ ಇದ್ದಾರೆ. ಇವರೇ ಮಾಡಿಕೊಂಡಂಥ ರಸ್ತೆಯಲ್ಲಿ ನಾವೀಗ ಹೋಗ್ತಾ ಇದ್ದೇವೆ. ಸುಮಾರು ಈ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 11 ವರ್ಷ ಆಗಿದೆ ಅಂತ ಅಲ್ಲಿನವರು ನಮಗೆ ಮಾಹಿತಿಯನ್ನು ನೀಡ್ತಾರೆ. ಬನ್ನಿ ಆ ರಸ್ತೆ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಒಂದಷ್ಟು ಮಳೆ ಬಂದು ಈ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಆದರೂ ಈ ಭಾಗದ ಜನ ಭಾಳಷ್ಟು ಸಂದರ್ಭದಲ್ಲಿ ಈ ರಸ್ತೆಯಲ್ಲೇ ನಡ್ಕೊಂಡು ಬರ್ತಾರೆ. ಅಂದರೆ ಇಲ್ಲಿ ಬೇರೆ ವಾಹನಗಳು ಹೋಗಲಿಕ್ಕೆ ಕಷ್ಟ ಆಗಬಹುದು. ಯಾಕಂದರೆ ರಸ್ತೆಯಲ್ಲಿ ಅಷ್ಟು ಕೆಟ್ಟದಾಗಿ ಕೊಚ್ಕೊಂಡು ಹೋಗುವುದು. ಹಾಗಾಗಿ ಇಲ್ಲಿ ಬೇರೆ ವಾಹನಗಳು ಕಷ್ಟ ಆಗ್ಬೋದು. ಬೇಸಿಗೆಯಲ್ಲಿ ಇಲ್ಲಿ ಅವರೆಲ್ಲ ಸೇರಿ ಪ್ರತಿ ಮನೆಯವರು ಸೇರಿ ರಿಪೇರಿಯನ್ನು ಮಾಡ್ತಾರೆ. ಆನಂತರ ಬೇಸಿಗೆ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಇಲ್ಲಿ ಆರಾಮ್ಸೆ ಓಡಾಡ್ಬೋದು. ಆದರೆ ಇದು ಸುಮಾರು ದೂರ ಇದೆ. 3 ಕಿಲೋಮೀಟ್ರ್ ಈ ಕಾಡಿನೊಳಗಡೆ ನಾವೀಗ ಹೋಗ್ತಾ ಇದ್ದೀವಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಈಗಲೇ ನೋಡ್ತಾ ಇದ್ದೀರಿ. ಇದು ಮಣ್ಣಿನ ರಸ್ತೆ. ಎಲ್ಲೂ ಕೂಡ ಕಾಂಕ್ರೀಟ್ ಆಗಲಿ ಡಾಮರ್ ಆಗಲಿ ಅಲ್ಲಿ ಇಲ್ಲ. ಈ ಭಾಗದ ಹಲವಾರು ಸಂದರ್ಭದಲ್ಲಿ ಮನವಿ ಕೊಟ್ಟಿದ್ದಾರೆ. ರಾಜಕೀಯ ವ್ಯಕ್ತಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ಆದರೂ ಕೂಡ ಏನೂ ಕೂಡ ಒಂದು ಉಪಯೋಗ ಆಗಿರುವುದು ಇಲ್ಲ. ಹಾಗಾಗಿ ಇಲ್ಲ ಜನ ಏನು ಮಾಡಿದರೆ ಅವರೇ ಸ್ವತಃ ಈ ರಸ್ತೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸಾಗ್ತಾ ಇರುವುದನ್ನು ನಾವು ಗಮನಿಸಬಹುದು. ಈ ಭಾಗದಲ್ಲಿ ಸುಮಾರು 30 ಮಲೆಕುಡಿಯ ಸಮುದಾಯದ ಮನೆಗಳು ಇದೆ. ಇಲ್ಲೊಂದು ಕೂಡ ಪಾಲ್ತೂರು ಕೂಡ ಇದೆ. ಹಾಗಾಗಿ ಬೇರೆ ಬೇರೆ ಭಾಗದ ಜನ ಇಲ್ಲಿಗೆ ಬರ್ತಾರೆ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಒಳಗಡೆ ಇರುವಂಥದ್ದು. ಸುತ್ತಲೂ ಹಸಿರಿದೆ, ಮರಗಿಡಗಳು ಇದೆ. ಈ ಮಧ್ಯದಲ್ಲಿ ಇದೊಂದು ರಸ್ತೆ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ಸುತ್ತಲೂ ಹಸಿರಿದೆ, ಮರ ಗಿಡಗಳನ್ನು ಹಾಗಾಗಿ ಅಲ್ಲಿದೆ. ಆದರೆ ಸರ್ಕಾರ ಅಥವಾ ಈ ಆಡಳಿತ ವ್ಯವಸ್ಥೆ ಏನಾದರೂ ಈ ರಸ್ತೆಯನ್ನು ಮಾಡಿದರೆ ಕೋಟಿಗಟ್ಟಲೆ ಖರ್ಚನ್ನು ಮಾಡಬೇಕಾಗಿತ್ತು. ಆದರೆ ಇಲ್ಲಿನ ಮಲೆಕುಡಿಯರು ತಾವೇ ಸ್ವತಃ ಅದನ್ನು ರಚನೆ ಮಾಡಿದ್ದಾರೆ. ಅವರೇ ದುಡಿದಿದ್ದಾರೆ. ಇದಕ್ಕೆ ಯಾರಿಂದಲೂ ಸಂಬಳ ಯಾರಿಂದಲೂ ತಗೊಂಡಿಲ್ಲ. ಅವರಿಗೆ ಓಡಾಡಲಿಕ್ಕೆ ಬೇಕಾಗಿರುವಂಥ ರಸ್ತೆಯನ್ನು ಕೈಯಲ್ಲೇ ಹಾರೆ ಪಿಕ್ಕಾಸು ಗುದ್ದಲಿ ಎಲ್ಲ ಹಿಡಿದು ಅವರೇ ಮಾಡಿರುವಂಥದ್ದು. ನೋಡಿ ಎಷ್ಟು ಹಸಿರಾಗಿದೆ ಈ ಭಾಗದಲ್ಲಿ ಅಂತ ನಾವು ನೋಡ್ಬೋದು. ಅಂದರೆ ಪರಿಸರಕ್ಕೂ ಹಾನಿಯಾಗದಂತೆ ಅವರು ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ಕುದ್ಲೂರಿನಂತಿರುವ ಬಹುತೇಕ ಅರಣ್ಯವಾಸಿ ಸಮುದಾಯಗಳು ವಾಸ ಇರುವಂಥ ಪ್ರದೇಶಗಳ ವಾಸ್ತವ ಚಿತ್ರಣವು ಹೌದು. ನೋಡಿ ಅವರೇ ಅಲ್ಲಿ ಕಲ್ಲನ್ನು ಸರಿಸಿ ಬದಿಗೆ ಸರಿಸಿ ಅಲ್ಲಲ್ಲಿ ಮರಗಳು ಇಲ್ಲಲ್ಲಿ ಕೆಲವು ಕಡೆ ಮಧ್ಯದಲ್ಲೇ ಇರುವಂಗೆ ನಮಗೆ ಕಾಣುತ್ತೆ. ಒಂದು ಬೈಕು ಮತ್ತು ಜೀಪುಗಳು ಓಡಾಡಬಹುದು ಈ ರಸ್ತೆಯಲ್ಲಿ. ಸುತ್ತಲೂ ಹಸಿರಿದೆ. ಮುಖ್ಯವಾಗಿ ಇದಕ್ಕೆ ಚರಂಡಿಯನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ನೀವೀಗ ಗಮನಿಸ್ಬೋದು ಸುತ್ತಲೂ ಹೇಗಿದೆ ಇಲ್ಲಿನ ಪರಿಸ್ಥಿತಿ, ವಾತಾವರಣ ಅನ್ನೋದನ್ನು ನೀವು ಗಮನಿಸ್ಬೋದು. ನಾವು ಈಗ ಬೈಕಲ್ಲಿ ಹೋಗ್ತಾ ಇದ್ದೇವೆ. ನೋಡಿ ಇಷ್ಟೊಂದು ಪರಿಸ್ಥಿತಿ ಹೇಗಿದೆ ಅಂಥೇಳಿ. ನೋಡಿ ಇದೊಂದು ಸೇತುವೆ. ಈ ಸೇತುವೆ ಕುಸಿದು ಸುಮಾರು 2 ವರ್ಷ ಆಯಿತು. ಇನ್ನೂ ಕೂಡ ಅದನ್ನು ರಿಪೇರಿ ಮಾಡಲಿಕ್ಕೆ ಆಗಲಿಲ್ಲ. ಭಾಳಷ್ಟು ಪಶ್ಚಿಮ ಘಟ್ಟದಿಂದ ಹರಿದು ಬರುವಂಥ ನೀರು ಇದೆ. ನೋಡಿ ಈ ರೀತಿಯಾಗಿ ಇದು ಬಿರುಕು ಬಿಟ್ಟಿರುವಂಥದ್ದು ಸಂಪೂರ್ಣ ಕುಸಿದಿದೆ. ಆ ಕಡೆ ಮತ್ತು ಈ ಕಡೆ ಅದನ್ನು ಓಡಾಡ್ದಂಗೆ ಮಣ್ಣು ಹಾಕಿದ್ದಾರೆ. ಅಲ್ಲಿ ಒಂದು ಬ್ಯಾನರನ್ನು ಕೂಡ ಹಾಕಿದ್ದಾರೆ. ಸೇತುವೆ ಕುಸಿದಿದೆ, ಇಲ್ಲಿ ಯಾರು ಕೂಡ ಓಡಾಡಬೇಡಿ ಅನ್ನೋಂಥದ್ದನ್ನು ಹಾಕಿದ್ದಾರೆ. ಈ ರೀತಿ ಮಧ್ಯದಲ್ಲೇ ಇದು ಕುಸಿದು ಹೋಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ.
ಈ ರೀತಿಯಾಗಿದೆ. ನೀರು ಮಳೆ ಬಂದರಂತೂ ಈ ಸೇತುವೆಯ ಮೇಲ್ಮಟ್ಟಕ್ಕೂ ಕೂಡ ನೀರು ಬರುವಷ್ಟು ಈ ನದಿಯಲ್ಲಿ ನೀರು ಬರುತ್ತೆ. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ ನೋಡಿ. ಈ ರೀತಿ ಆ ಸೇತುವೆ ಕುಸಿದಿದೆ. ಸುಮಾರು 40-50 ವರ್ಷದ ಹಿಂದೆ ಮಾಡಿರುವಂಥ ಸೇತುವೆ ಇದಾಗಿದೆ. ಈಗ ಓಡಾಡಲಿಕ್ಕೆ ಅವರು ಬೇರೆ ದಾರಿ ಇಲ್ಲ ಅವರಿಗೆ, ಅದೇ ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಕೂಡ ಇದೆ. ಅಂದರೆ ಇಲ್ಲಿ ರೇಷನ್ ಆಗಿರ್ಬೋದು, ಬೇರೆ ಬೇರೆ ಅವರು ಬೇಕಾಗಿರುವಂಥ ವಸ್ತುಗಳನ್ನು ತರಬೇಕು ಅಂತಂದರೆ ಇಲ್ಲೇ ಬರಬೇಕಾಗುತ್ತೆ. ಮತ್ತು ಈ ರೀತಿಯ ಒಂದು ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲಿ ಅವರು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೇಸಿಗೆಯಲ್ಲಿ ಈಗ ಒಂದು ಬೈಕಲ್ಲಿ ಹೋಗ್ಬೋದಷ್ಟೇ ನೋಡಿ. ಈ ರೀತಿ ರಸ್ತೆ ಆಗಿರುವಂಥದ್ದು, ತುಂಬ ಹೊಂಡಗಳು ಅಲ್ಲಿ ಬಿದ್ದಿದೆ. ಹಾಗಾಗಿ ಬೇರೆ ವಾಹನಗಳು ಇದರಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿನ ಸುಮಾರು 30 ಕುಟುಂಬಗಳು ಈ ರಸ್ತೆಯನ್ನೇ ಅವಲಂಬನೆ ಮಾಡಿರುವಂಥದ್ದು. ಬೇರೆ ರಸ್ತೆಗಳು ಇರದೇ ಇರೋದರಿಂದ ಈ ರಸ್ತೆ ಅವರಿಗೆ ಆಧಾರ ಆಗಿರುತ್ತೆ. ಬೇಸಿಗೆನಲ್ಲಿ ಅವರೇ ರಿಪೇರಿ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಾವೀಗ ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ. ತುಂಬ ಈ ರಸ್ತೆ ಹೀಗಿದೆ, ಸುತ್ತ ಮರಗಿಡ ಇದೆ. ಆ ಮಧ್ಯದಲ್ಲಿ ಈ ರಸ್ತೆಯನ್ನು ಮಾಡಿದ್ದಾರೆ ನೋಡಿ. ಅದರಲ್ಲಿ ಮರಗಳು ಬಂದಿದೆ, ಕಲ್ಲನ್ನು ಕಟ್ಟಿ ಈ ರಸ್ತೆಯನ್ನು ಮಾಡಿದ್ದಾರೆ. ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಈ ಭಾಗಕ್ಕೆ ಭಾಳ ಕಷ್ಟದಿಂದ ಓಡಾಡುವಂಥ ಪರಿಸ್ಥಿತಿ ಇದೆ. ಇವತ್ತು ಇಂಥದ್ದೇ ಪ್ರದೇಶದ ಸ್ಥಿತಿಗತಿಗಳು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ವಾಸಿಸುವಂಥ ಭಾಳಷ್ಟು ಜನ ನೋಡಿರ್ಬೋದು. ಈ ರೀತಿ ಅಲ್ಲಿ ಕೂಡ ಇರುತ್ತೆ. ಓಡಾಡಲಿಕ್ಕೆ ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಏನಾದರೂ ಕೂಡ ಸರ್ಕಾರ ಈ ವ್ಯವಸ್ಥೆ, ಈ ಭಾಗಕ್ಕೆ ರಸ್ತೆ, ವಿದ್ಯುತ್ತು ಮೊದಲಾದ ಮೂಲಭೂತ ಸೌಕರ್ಯಗಳು ಅಂತ ಏನು ಅದನ್ನು ಮಾಡಿಕೊಟ್ಟರೆ ನಮ್ಮಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರಸ್ತೆಯನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದೆ. ಅರಣ್ಯ ಹಕ್ಕು ಕಾಯ್ದೆಯ ಮೂಲಕ ಈ ರಸ್ತೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗ್ಬೋದು. ಆದರೆ ಇಲ್ಲಿ ಇಚ್ಛಾಶಕ್ತಿ ಅನ್ನೋದು ಸರ್ಕಾರಕ್ಕೆ ಬೇಕಾಗುತ್ತೆ. ಇಚ್ಛಾಶಕ್ತಿ ಇದ್ದರೆ ಈ ರಸ್ತೆಯನ್ನೇನೋ ಭಾಳ ಚೆನ್ನಾಗಿ ಅಲ್ಲಿನ ಜನರಿಗೆ ಓಡಾಡೋ ಹಾಗೆ ಮಾಡಲಿಕ್ಕೆ ಅವಕಾಶ ಇದೆ ನೋಡಿ. ಈಗ ಈ ರಸ್ತೆ ನೋಡಿ, ತುಂಬ ಮಳೆ ಬಂದು ಕೊಚ್ಕೊಂಡು ಹೋಗಿರುವಂಥದ್ದು ನೋಡಿ. ಅಲ್ಲಲ್ಲಿ ಜರಿದು ಹೋಗಿದೆ. ಈ ಚರಂಡಿ ಇರುವಂಥದ್ದು ಈ ರೀತಿ ಬ್ಲಾಕ್ ಆದರೆ ಅದು ಮತ್ತೆ ರಸ್ತೆಗೆ ಅಲ್ಲಿನ ನೀರು ಬರುತ್ತೆ. ಹಾಗಾಗಿ ಅದು ತುಂಬ ಅಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗುವಂಥದ್ದು ನೋಡಿ. ಈ ರೀತಿಯೆಲ್ಲ ಇದೆ ಈ ರಸ್ತೆಗಳು. ಈ ಭಾಗದ ಜನ ಡಾಮರ್ ರಸ್ತೆ ಕಾಣಬೇಕಂದ್ರೆ ಸುಮಾರು 3 ಕಿಲೋಮೀಟ್ರು 5 ಕಿಲೋಮೀಟ್ರೆಲ್ಲ ಈ ರಸ್ತೆಯಲ್ಲೇ ಬರಬೇಕು. ಆ ನಂತರ ನಿಮಗೆ ಡಾಮರ್ ರಸ್ತೆ ಕಾಣುತ್ತೆ ನೋಡಿ. ಹೀಗೆ ಬರಬೇಕಾಗುತ್ತೆ. ಭಾಳ ಕಷ್ಟ ಆಯಿತು. ಎಲ್ಲ ಕಟ್ಕೊಂಡು ಹೋಗಿರೋದ್ರಿಂದ ಇಲ್ಲಿ ಬರಲಿಕ್ಕೂ ಕೂಡ ಆಗಲ್ಲ. ಇಲ್ಲಿ ಬೈಕಷ್ಟೇ ಬರ್ಬೋದು, ಬೇರೆ ವಾಹನಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಬೇಸಿಗೆನಲ್ಲಷ್ಟೇ ಬರ್ಬೋದು ನೋಡಿ. ಗೀರುಡೆ ಶಬ್ದ ಕೂಡ ಭಾಳ ಕೇಳುತ್ತೆ ನಮಗೆ. ಇದು ಪ್ರತಿದಿನ ಈ ಭಾಗದ ಜನ ಓಡಾಡಲಿಕ್ಕೆ ಬಳಸುವಂಥ ರಸ್ತೆ.